ಹಲೋ ಫ್ರೆಂಡ್ಸ್, ನಾನು ನಿಮ್ಮ ಮಳವಳ್ಳಿ ಮುಂಜ. ಈ ವಿಡಿಯೋದಲ್ಲಿ ಏನಪ್ಪ ಅಂದರೆ ಒಂದು ಇದು ಮಾಡೋಣ ಅಂತ, ಅಂದರೆ ಫುಡ್ ಮೇಲೆ ಒಂದು ಬ್ಲಾಗ್ ಮಾಡೋಣ ಅಂತ. ಈ ಫುಡ್ ಬ್ಲಾಗ್ ಏನಪ್ಪ ಅಂದರೆ ಮೊದಲನೇದಾಗಿ ಕೆ ಎಫ್ ಸಿದು ಇದು ಡಿನ್ನರ್. ಕೆ ಎಫ್ ಸಿ ಡಿನ್ನರ್ ಐಟಮ್ ಇದು ಎಷ್ಟಪ್ಪ ಅಂದರೆ ಟೋಕನ್ ನಂಬರ್ ಟೇಕವೇ ₹156. ಇದು ಪೂರ್ತಿ ಏನೇನು ಕೊಡ್ತಾರೆ, ಇದೊಂದು ಕೋಕ್ ಕೊಟ್ಟಿದ್ದಾರೆ. ಕೋಕು ₹156 ಏನೇನು ಕೊಡ್ತಾರೆ ಅಂತ. ₹156 ಇದೊಂದು ಕೋಕು, ಇದೊಂದು ಫಿಶ್ಶು, ಆಮೇಲೆ ಇದು ಒಂದು 2-3 ಚಿಕನ್ ಪೀಸು, ಚಿಕನ್ ವಿಂಗ್ಸ್ 2, ಆಮೇಲೆ ಐಟಮ್ ಏನಪ್ಪ ಅಂದರೆ ಪ್ರೈಸು ನೋಡಿ. ಸೇಮ್ ನೋಡೋಕ್ಕೆ ಯಾವ ಥರ ಇದೆಯೋ ಗೊತ್ತಿಲ್ಲ ಟೇಸ್ಟು, ಬಟ್ ರೈಸ್ ಇದು ಚಿತ್ರಾನ್ನ ಇದ್ದಂಗೆ ನೋಡೋಕ್ಕೆ ಸೇಮ್ ಚಿತ್ರಾನ್ನ ಇದ್ದಂಗೆ. ನಾನು ಫಸ್ಟ್ ಟೈಮ್ ನಾನು ಇದನ್ನು ತಿಂತಾ ಇರೋದು, ಬಟ್ ಟೇಸ್ಟ್ ಯಾವ ಥರ ಇರುತ್ತೆ ಏನೋ ನೋಡೋಣ. ಇದೊಂದು ಕೊಟ್ಟಿದ್ದಾರೆ, ಜೊತೆಗೆ ಇದೊಂದು ಸಾಸ್ ಕೊಟ್ಟಿದ್ದಾರೆ. ಸಾಸು ಇಷ್ಟೇ ಕೊಟ್ಟಿರೋದು, ಇನ್ನೇನಿಲ್ಲ, ಖಾಲಿ. ಇದರಲ್ಲಿ ಇದೊಂದು ಐಟಮ್ ಕೊಟ್ಟಿದ್ದಾರೆ, ಜೊತೆಗೆ ಇದೊಂದು 2 ವಿಂಗ್ಸ್ ಕೊಟ್ಟಿದ್ದಾರೆ, ಇದೊಂದು ಕೋಕ್ ಕೊಟ್ಟಿದ್ದಾರೆ. ಇಷ್ಟಕ್ಕೂ ಸೆಟ್ಟು ₹156. ಅಂದರೆ ₹156 ಅಲ್ಲ, ಟೋಟಲ್ ಇದು ₹148. ₹148 ಇದು. ಈ ಜೊತೆಗೆ ಸ್ಟೇಟ್ GST ₹3.72, ಸೆಂಟ್ರಲ್ GST ₹3.72, ಟೋಟಲ್ ಸೇರಿಸಿ ₹156 ಅಮೌಂಟ್ ಇದಿಷ್ಟಕ್ಕೆ. ಇದು ಓಕೆನಾ? ಇದೊಂದು ಸೆಟ್ಟು. ಜೊತೆಗೆ ಇದೇನಪ್ಪ ಅಂದರೆ ಇದು ನಾರ್ಮಲ್ ಕುಷ್ಕ. ಇದಕ್ಕೆ ಎಷ್ಟಪ್ಪ ಅಂದರೆ ಬರೀ ₹50. ನಾರ್ಮಲ್ ಕುಷ್ಕ ₹50. ಇದಕ್ಕೊಂದು ಸಾಸ್ ಥರ ಏನೋ ಕೊಟ್ಟಿದ್ದಾರೆ, ಜೊತೆಗೆ ₹50 ಏನಿಲ್ಲ. ಇದು ಜೊತೆಗೆ ₹50 ಕಬಾಬ್. ಇದು ₹50 ಚಿಕನ್ ಕಬಾಬ್. ಇದೊಂದು ₹50 ರೈಸು, ಬರೀ ರೈಸ್ ಮಾತ್ರ, ಕುಷ್ಕ. ಜೊತೆಗೆ ಇದೊಂದು ಕೊಟ್ಟಿದ್ದಾರೆ. ಇದಿಷ್ಟಕ್ಕೂ ₹100. ಇದು ಬರೀ ₹100. ಇದು ₹156 ಟೋಟಲ್. ಅಂದರೆ ಇದು ಶೋರೂಮ್ ತಂದಿರೋದು, ಇದು ಶೋರೂಮ್ ಪೀಸು. ಯಾಕಂದರೆ KFC ಅವರು ಒಳ್ಳೆ ಲೈಟ್ ಹಾಕಿ ಒಳ್ಳೆ ಬೂಸ್ಟ್ ಕೊಟ್ಟು ಎ ಸಿ ಹಾಕಿ ಕೊಟ್ಟರೆ ಫುಡ್ ಇದು ₹156. ಇದರಲ್ಲಿ ಯಾವ AC ಇಲ್ಲ, ಏನೂ ಇಲ್ಲ. ಇದು ಕುಷ್ಕ ಕೊಟ್ಟಿದ್ದಾರೆ, ₹50 ಕಬಾಬ್ ಕೊಟ್ಟಿದ್ದಾರೆ. ಇದು ಯಾವ ಥರ ಟೇಸ್ಟು, ಅಂದರೆ ಲೋಕಲಲ್ಲಿ ಯಾವ ಥರ ಟೇಸ್ಟ್ ಕೊಡ್ತಾರೆ ಕಡಿಮೆ ದುಡ್ಡಿಗೆ, ಇದು AC ಹಾಕಿ ಒಳ್ಳೆ ಹೈ ಲೆವೆಲ್ಗೆ AC ಹಾಕಿ ಒಳ್ಳೆ ಶೋರೂಮ್ನಲ್ಲಿ ಫುಡ್ ಕೊಡ್ತಾರೆ. ಇದ್ಯಾವ ಥರ ಟೇಸ್ಟ್ ಇರುತ್ತೆ, ಎರಡನ್ನೂ ಕಂಪೇರ್ ಮಾಡೋಕ್ಕೆ ಇದೊಂದು ವಿಡಿಯೋ ಮಾಡ್ತೀನಿ ಫ್ರೆಂಡ್ಸ್. ಹಂಗೆ ನೋಡಿ ಯಾವ ಥರ ಇರುತ್ತೆ ಅಂತ. ರೈಸ್ ಐಟಮ್ನ ಇಲ್ಲೇ ಮಾಡಿಕೊಂಡು ತಿಂತೀನಿ, ನೋಡೋಣ. ಫಸ್ಟ್ ಇದು ಎರಡನ್ನೂ ಕಂಪೇರ್ ಮಾಡ್ತಾರೆ. ಹಾಕ್ಕೋತಾ ಇದ್ದೀನಿ, ಮಾಡ್ತೀನಿ. ಯಾವ ಟೇಸ್ಟ್ ಬರುತ್ತೆ ನೀವು ನೋಡಿ. ಈ ಥರ ಇಟ್ಟಿದ್ದು ಇದ್ಯಾವ ಥರ ಕಲರ್ ಐತೆ, ಜೊತೆಗೆ ಇದ್ಯಾವ ಥರ ಕಲರ್ ಐತೆ. ಕಬಾಬ್ ಜೊತೆಗೆ ಇದು KFC ಹೊರತಿದ್ದು ಓಕೆ. ಜೊತೆಗೆ ಜ್ಯೂಸ್. ಓಕೆ, ಇಷ್ಟಿದೆ, ನೋಡೋಣ ಪ್ಲೀಸ್. ಕೊಕ್ಕೋಲ ಒಂಥರ ಆತೆ ಉಳಿದು ಉಂಡೆ ಬರ್ತದೆ ಗೊತ್ತಾ, ನಮ್ಮ ಬಟ್ಟೆ ಒಳಗೆ ಹಾಕಿರ್ತೀವಿ, ಆತೆ ಉಳಿದ ಉಂಡೆ ಆ ಥರ ವಾಸನೆ ಬರ್ತೈತೆ.
ಟೇಸ್ಟು ಫಸ್ಟ್ ಟೇಸ್ಟ್ ಮಾಡಿದ್ದು ಮಾಮೂಲಿ 50 ರೂಪಾಯಿ ಕುಸ್ಕ ಟೇಸ್ಟ್ ಮಾತ್ರ ಸೂಪರ್ ಆಗೈತೆ. ಜೊತೆಗೆ ಕಬಾಬ್ ಚೆನ್ನಾಗಿದೆ. ಈರುಳ್ಳಿ ಹಾಕ್ಬೇಕಲ್ಲ ಈರುಳ್ಳಿ ಹಾಕಿಲ್ಲ ಚೆನ್ನಾಗಿದೆ ಟೇಸ್ಟು. ಇದಾದ್ಮೇಲೆ ಕಲ್ಸ್ಕೋಬೇಕು ಅನ್ಸುತ್ತೆ ನೋಡಿ. ಮಣ್ಣಿನಲ್ಲಿ ಮಸಾಲೆ ಕೊಟ್ಟಿದ್ದಾರೆ, ಇದು ಕಲ್ಸ್ಕೋಬೇಕು. ಯಾವ ಥರ ಅಂದರೆ ಬರೀ ಇದು ಕಾಲು ರೈಸ್ ಮಾಡಿ ಕೆಳಗಡೆ ಮಸಾಲೆ ಕೊಟ್ಟಿದ್ದಾರೆ, ಇದನ್ನು ಕಲ್ಸ್ಕೋಬೇಕು. ಚಿತ್ರಾನ್ನ ಕಲ್ಸ್ಕೊತೀವಲ್ಲ ಆ ಥರ ಸೇಮ್ ಕಲ್ಸ್ಕೊಂಡು ತಿನ್ಬೇಕು. ಒಂಚೂರು ಚೆನ್ನಾಗಿಲ್ಲ ಇದು. ಏನಪ್ಪ ಅಂದ್ರೆ ಇದ್ರ ಮುಂದೆ ಚಿತ್ರಾನ್ನ ಪರವಾಗಿ ಚಿತ್ರಾನ್ನೇ ಚೆನ್ನಾಗಿರ್ತದೆ. KFC ಇದು ಒಂಚೂರು ಚೆನ್ನಾಗಿಲ್ಲ. ಇದ್ರ ಮುಂದೆ ನಮ್ಮ ಚಿತ್ರಾನ್ನ ಎಷ್ಟೋ ಬೆಳೆಷ್ಟು ಚಿತ್ರಾನ್ನ ತಿನ್ಬೋದು, ಆ ಥರ ಮಸಾಲೆ ಇದೆ ಇದು. ಒಂಚೂರು ಚೆನ್ನಾಗಿಲ್ಲ. ಇನ್ನು ಚಿಕನ್ ಮಾಮೂಲಿ ಮಸಾಲೆ ಇಲ್ಲ, ಒಂಥರ ಕರ್ದಿರೋ ಬೋಂಡ ಸೇಮ್ ನೋಡಿ. ಈ ಬೋಂಡ ಇರ್ತವ ಬೋಂಡ ತಿಂತೀವಿ ಆ ಟೈಪ್ ಹೊಡಿತೀವಿ. ರೈಸ್ ನೋಡಿದ್ರೆ ಚಿತ್ರಾನ್ನ ಥರ ಇದೆ, ಇದು ಚಿಕನ್ ನೋಡಿದ್ರೆ ಬೋಂಡ ಥರ ಇದೆ. ಇದು ನಾನ್ ವೆಜಿಟೇರಿಯನ್ ಥರ ನಡೀತಾನೆ ಇಲ್ಲ ಏನೋ. ಇದು ಈ ರೈಸ್ ತುಂಬ ಚೆನ್ನಾಗಿದೆ. ಮನೆಯೇ ಬೇರೆ. ಈ ಕುಕ್ಕಕ್ಕೆ 50 ರೂಪಾಯಿ ಕೊಟ್ಟಿರ್ಬೋದು, ಬರೀ 50 ರೂಪಾಯಿ ಕುಕ್ಕ ಕೊಟ್ಟಿರೋದು. ಬಟ್ ಕುಕ್ಕ ಮಾತ್ರ ಸೂಪರ್ ಆಗಿದೆ. ಕಬಾಬು ತುಂಬ ಚೆನ್ನಾಗಿದೆ. ಕುಸ್ಕ ಕಬಾಬ್ ನನ್ನ ಪ್ರಕಾರ ನೀವೇನಾದ್ರು ಹೇಳ್ಕೊಳ್ಳಿ, KFCದು ಚೆನ್ನಾಗಿಲ್ಲ. ಬಟ್ ಶೋರೂಮು AC ಹಾಕಿ ಕೂರಿಸಿ ಜನಕ್ಕೆ ಕೊಡ್ತಾರೆ, ಅಂದರೆ ತಣ್ಣಗೆ ಮಾಡಿ ಸಮಾಧಾನ ಮಾಡಿ ಕೊಡ್ತಾರೆ. ಬಟ್ ಟೇಸ್ಟು ಸೇಮು. ಯಾವುದೋ ಸುಮ್ಮನೆ ಯಾವುದೋ ಒಂದು ಮಸಾಲೆಗೆ ಅನ್ನ ಕಲ್ಸ್ಕೊಂಡು ಕೊಟ್ಟಿರ್ತದಲ್ಲ, ನಾವು ಹೊಸದಾಗಿ ಅಡುಗೆ ಮಾಡೋದು ಕಲಿತಿರ್ತೀವಲ್ಲ, ಅಡುಗೆ ಮಾಡೋದು ಕಲಿಯುವಾಗ ಬರುತ್ತಲ್ಲ ಟೇಸ್ಟು, ಆ ಥರ ಟೇಸ್ಟ್ ಇದೆ. KFCದು ಅನ್ನ, KFC ರೈಸು ಆ ಥರ ಟೇಸ್ಟ್ ಕೊಡ್ತಾ ಇದೆ. ಬಟ್ ಇದು ಕುಸ್ಕ 50 ರೂಪಾಯಿ ಕೊಟ್ಟಿದ್ದು ಯಾವುದೇ ರೀತಿ ಲಾಸ್ ಇಲ್ಲ, ತುಂಬ ಚೆನ್ನಾಗಿದೆ. ಕುಸ್ಕ ಅಂತ ಹೇಳೋದು ಸೂಪರ್ ಅಲ್ಲ. ರೈಸು ಮತ್ತು ಇದು ಎರಡೂ ಕೂಡ ಚೆನ್ನಾಗಿದೆ. 156 ರೂಪಾಯಿ, 156 ರೂಪಾಯಿ. ಇವರು ವಿತ್ ಬಿಲ್ ಕೊಟ್ಟಿದ್ದಾರೆ. ಬಟ್ ಅವರು ಪುಸ್ತಕದವರು ಬಿಲ್ ಕೊಟ್ಟಿಲ್ಲ. ಬಟ್ ಅವ್ರು ಬಿಲ್ ಕೊಟ್ಟದೇ ಇರ್ಬೋದು, AC ಆಗ್ತಾ ಇರ್ಬೋದು. ಟೇಸ್ಟ್ ಮಾತ್ರ A1 ನಂಬರ್ 1 ಟೇಸ್ಟ್. ಬಟ್ ಇದು ಯಾವುದೇ ಕಾರಣ ಹಾಗಾಗಿ ಈ ವಿಡಿಯೋ ಮುಖಾಂತರ ಹೇಳೋದೇನಪ್ಪ ಅಂದರೆ, ನಾವು ಏನು ಶೋರೂಮ್ ನೋಡ್ಕೊಂಡು ಮೇಲ್ಗಡೆ ಶೋ ನೋಡ್ಕೊಂಡು ಇದೇ ವಿಚಾರಕ್ಕಂತಲ್ಲ, ಬೇರೆ ಯಾವ ವಿಚಾರಕ್ಕೆ ಆಗ್ಬೋದು, ನಾವೇನು ಶೋಗಳನ್ನ ನೋಡ್ಕೊಂಡು ಹೋಗಿ ಹಳ್ಳಕ್ಕೆ ಬೀಳ್ತೀವಿ, ಅದು ಸರಿ ಇಲ್ಲ, ಚೆನ್ನಾಗೂ ಇಲ್ಲ. ಅದು ಯಾವುದು ಲೋಕಲೈಸ್ ಆಗಿರುತ್ತೆ ಅದು ತುಂಬ ಟೇಸ್ಟು ಮತ್ತು ಹೆಲ್ತ್ಗೂ ಕೂಡ ಒಳ್ಳೆಯದು. ಜೊತೆಗೆ ನಮ್ಮಲ್ಲಿರುವಂಥ ದುಡ್ಡುಗೂ ಕೂಡ ಅದು ಬೆಲೆ ಸಿಗುತ್ತೆ ಲೋಕಲ್ ಆದರೆ. ಈ
KFC ಆ ಥರ ಈ ಥರ ಬ್ರ್ಯಾಂಡ್ಗಳಾದರೆ ಅದು ಲೋಕಲ್ ಇದು ಅಲ್ಲ, ಒಳ್ಳೆ ಹೆಸರಿರುತ್ತೆ ಅಷ್ಟೇ. ಬಟ್ ದುಡ್ಡು ಜಾಸ್ತಿ ಕೇಳ್ತಾರೆ, AC ಹಾಕ್ತಾರೆ, ತಗೋತಾರೆ. ಪ್ರತಿಯೊಂದು ವಿಚಾರದಲ್ಲೂ ಇಷ್ಟೇ ಆಗೋದು. ನೀವು ಯಾವುದೇ ಕಾರಣಕ್ಕೂ ಬೇರೆ ವಿಚಾರಕ್ಕೆ ಹೋಗ್ಕೊಂಡ್ರು ಕೂಡ ಅಷ್ಟೇ, ಊಟದ ವಿಚಾರದಲ್ಲಿ ಹೋಗ್ಕೊಂಡ್ರು ಅಷ್ಟೇ. ನೀವು ಶೋರೂಮಲ್ಲಿ ಇಟ್ಟು ಅವ್ರು ಮಾಡ್ತಾ ಇದ್ದಾರೆ ಅಂತಂದರೆ ಅವರು ಟೇಸ್ಟು ಚೆನ್ನಾಗಿರಲ್ಲ ಅಂತ. ಲೋಕಲೈಸ್ ಆಗಿ ಗಾಡಿ ಮೇಲೆ ಮಾಡ್ತಾ ಇದ್ರು ಕೂಡ ಟೇಸ್ಟು ಕುಷ್ಕ ಕಬಾಬ್ ಕೊಡೋ ಟೇಸ್ಟು ಅದು ಕೊಡಲ್ಲ. ಇದರಿಂದ ಒಂದು ಮಾರಲ್ ಸ್ಟೋರಿ ಏನಪ್ಪ ಕಲ್ತಿದ್ದಂದರೆ, ನಾವು ಲೋಕಲ್ ಆಗಿರೋದನ್ನೇ ತಗೊಂಡು ತಿನ್ನಬೇಕು, ಬಟ್ ದುಡ್ಡು ಕಮ್ಮಿ ಇರ್ತದೆ, ಜೊತೆಗೆ ಟೇಸ್ಟು ಚೆನ್ನಾಗಿರ್ತದೆ. ನಾವು ಶೋರೂಮ್ ಮಾಡ್ಕೊಂಡು ಹೋಗ್ತಂದರೆ ದುಡ್ಡು ಜಾಸ್ತಿ ಕೊಡಬೇಕು ಅವ್ರಿಗೆ, ಟೇಸ್ಟು ಕೂಡ ಇರಲ್ಲ, ಚೆನ್ನಾಗೂ ಇರಲ್ಲ. ಹಾಗಾಗಿ ಇದೊಂದು ವಿಡಿಯೋ ಮಾಡಿದೆ. ಮಾಡ್ತಾ ಇದ್ದೀನಿ. ಹಾಗಾಗಿ ಇದೊಂದು ವಿಡಿಯೋ ಮಾಡಿದೆ. ಕೋಕಾ-ಕೋಲಾ ಕೊಟ್ಟಿದ್ದಾರೆ, ಬಟ್ ಅವರು ಅಲ್ಲಿ ತೋರಿಸುವಾಗ ಫೋಟೋದಲ್ಲಿ ಪೂರ್ತಿ ಒಂದು ಬಾಟಲ್ ಥರ ತೋರಿಸ್ಬೋದು. ಇಲ್ಲಿ ನೋಡಿದ್ರೆ ಒಂದು ಲೋಟಕ್ಕೆ ಕೂತ್ಕೊಟ್ಟವ್ರೆ, ಲೋಟಕ್ಕೆ ಒಂದು ತಟ್ಟೆ ಮೇಲೆ ಏನೋ ಕೂತ್ಕೊಟ್ಟವ್ರೆ. ಅಷ್ಟೇ ಮಾಡೋದು. ಅವ್ರು ಅಂದರೆ ಮೇಲೆಲ್ಲ ತಳುಕು, ಒಳಗೆಲ್ಲ ಉಳ್ಕೊ ಅಂದಂಗೆ ಇದಾಯಿತು. ಇದು ಇವತ್ತೊಂದು ವೀಡಿಯೋ, ಅದಕ್ಕೋಸ್ಕರ ನಾನು ಇದು ವೀಡಿಯೋ ಮಾಡೋಣ ಅಂತ ಅಂದ್ಬಿಟ್ಟೆ. ಇವತ್ತು ಹೆಂಗೋ ಊಟ ಮಾಡ್ಬೇಕಾಯ್ತು ನಾನು, ಟೇಸ್ಟ್ ನೋಡೋಣ ಜೊತೆಗೆ ಹೆಂಗಿರುತ್ತೆ ಅಂತ. KFC ತುಂಬ ದಿನ ತಿನ್ನಬೇಕು ಅಂದ್ಕೊಂಡೆ. KFC ತಿಂದಿರಲಿಲ್ಲ. ಇದು ಅಂದರೆ ಈ ಚಿಕನ್ ಪೀಸ್ಗಳು ತಿಂದಿದ್ದೆ ಒಂದು ಸ್ವಲ್ಪ, ಬೇರೆಯವ್ರು ಕೊಡಿಸಿದ್ದು. ಬಟ್ ಈ ರೈಸ್ ಐಟಮು, ಈ ಕಾಂಬೋ ಪ್ಯಾಕು ಇವು ಯಾವುದು ನಾನು ನೋಡಿರಲಿಲ್ಲ. ನೋಡೋಣ ದುಡ್ಡು ಖರ್ಚಾದ್ರೂ ಪರವಾಗಿಲ್ಲ ಅಂತ ಅಂದ್ಬಿಟ್ಟು 150 ರೂಪಾಯಿ ಕೊಟ್ಬಿಟ್ಟು ತಗೊಬಂದೆ. ಬಟ್ ಕುಷ್ಕಾ ಕಬಾಬ್ ಮುಂದೆ ಈ KFC ಚಿಕನ್ ಆಗ್ಬೋದು, KFC ಫುಡ್ ಆಗ್ಬೋದು, ಯಾವುದೂ ಕೂಡ ಚೆನ್ನಾಗಿಲ್ಲ ಅಂತ ಹೇಳ್ಬೋದು. ಜೊತೆಗೆ ನನ್ನ ಮದರ್ ಆ್ಯಂಡ್ ಫುಡ್ ಬ್ಲಾಗ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನನ್ನ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ಫ್ರೆಂಡ್ಸ್. ಈ ವಿಡಿಯೋ ನೋಡೋದಕ್ಕೆ ತುಂಬ ಥ್ಯಾಂಕ್ಸ್.